ಮುಖ್ಯಮಂತ್ರಿಗಳ ಚಿನ್ನ ಪದಕ ಪುರಸ್ಕೃತ ಸಿ ಶಿವನಂಜಶೆಟ್ಟಿ ಅವರಿಗೆ ಜಿಲ್ಲಾ ಉಪ್ಪಾರ ಯುವಕರ ಸಂಘದಿಂದ ಸನ್ಮಾನ. ಚಾಮರಾಜನಗರ. ಮುಖ್ಯಮಂತ್ರಿ ಚಿನ್ನ ಪದಕ ಪುರಸ್ಕೃತರಾದ ತಾಲೂಕಿನ ಕೋಡಿಮೊಳೆ ಗ್ರಾಮದ ನಿವಾಸಿ, ಪ್ರಸ್ತುತ ಮೈಸೂರು ಜಿಲ್ಲೆಯ ದಕ್ಷಿಣ ಗ್ರಾಮಾಂತರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿ ಶಿವನಂಜಶೆಟ್ಟಿ ಅವರನ್ನು ಜಿಲ್ಲಾ ಉಪ್ಪಾರ ಯುವಕರ ಸಂಘದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ನಗರದ ಚೆಸ್ಕಾಂ ಕಚೇರಿಯ ಮುಂಭಾಗದಲ್ಲಿ ಶಿವನಂಜಶೆಟ್ಟಿ ಅವರಿಗೆ ದೊಡ್ಡ ಗಾತ್ರದ ಹೂವಿನ ಹಾರ ಹಾಕಿ ಶಾಲು ಹೊದಿಸಿ ಸಂವಿಧಾನ ಪೀಠಿಕೆ ನೀಡಿ ಸನ್ಮಾನಿಸಲಾಯಿತು. ಚೆಸ್ಕಾಂ ಲೆಕ್ಕಾಧಿಕಾರಿ ಎನ್ ಮಹೇಶ್ ಮಾತನಾಡಿ, ತಾಲೂಕಿನ ಕುಗ್ರಾಮವಾದ ಕೋಡಿಮೊಳೆಯಲ್ಲಿ ಹುಟ್ಟಿದ ಶಿವನಂಜಶೆಟ್ಟಿ ಅವರು ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮದಲ್ಲೇ ಮುಗಿಸಿ ಚಂದಕವಾಡಿಯಲ್ಲಿ ಪ್ರೌಢಶಿಕ್ಷಣ ಮುಗಿಸಿ ನಂತರ ಚಾಮರಾಜನಗರ ಜೆಎಸ್ಎಸ್ ಕಾಲೇಜಿನಲ್ಲಿ ಬಿಎ ಮುಗಿಸಿ ಪೊಲೀಸರಾಗಿ ನೇಮಕವಾಗಿ ಮೈಸೂರು ಜಿಲ್ಲೆಯ ದಕ್ಷಿಣ ಗ್ರಾಮಾಂತರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಇವರ ದಕ್ಷ ಪ್ರಾಮಾಣಿಕ ಸೇವೆಯನ್ನು ರಾಜ್ಯ ಸರ್ಕಾರ ಗುರುತಿಸಿ 2025ನೇ ಸಾಲಿನ ಮುಖ್ಯಮಂತ್ರಿ ಚಿನ್ನ ಪದಕ ನೀಡಿ ಸನ್ಮಾನಿಸಿರುವುದು ಜಿಲ್ಲೆಗೆ ಕೀರ್ತಿ ತಂದಿದೆ. ಅವರನ್ನು ಜಿಲ್ಲಾ ಉಪ್ಪಾರ ಯುವ ಸಂಘದ ಸನ್ಮಾನಿಸಿರುವುದು ಒಳ್ಳೆಯ ಬೆಳವಣಿಗೆ ಆಗಿದೆ. ಮುಂದಿನ ದಿನಗಳಲ್ಲೂ ಇಲಾಖೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿ ಮತ್ತಷ್ಟು ರಾಜ್ಯ ದೇಶ ಮಟ್ಟದ ಪ್ರಶಸ್ತಿಗಳು ಲಭಿಸಲಿ ಎಂದು ಶುಭ ಕೋರಿದರು. ಕಾರ್ಯಕ್ರಮದಲ್ಲಿ ಮುರಳೀಕೃಷ್ಣ, ಜಿಲ್ಲಾ ಉಪ್ಪಾರ ಯುವಕರ ಸಂಘದ ಜಿಲ್ಲಾಧ್ಯಕ್ಷ ಎಂ ಜಯಕುಮಾರ್, ಉಪಾಧ್ಯಕ್ಷ ಬಿ ಸ್ವಾಮಿ ಹರದನಹಳ್ಳಿ, ಗಡಿ ಯಜಮಾನ ಜಯಸ್ವಾಮಿ ಹೊಂಗನೂರು, ಗಡಿ ಯಜಮಾನ ಜಯಸಿದ್ದು, ಪಿ ಶಿವಕುಮಾರ್, ಕೆ ಮಹದೇವ್ ಸ್ವಾಮಿ, ಕೋಡಿಹೊಳೆ ರಂಗಸ್ವಾಮಿ, ಸಂಪತ್ ಕೆಸ್ತೂರು, ರಾಜು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಶಿವನಂಜಶೆಟ್ಟಿ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾಕಂದರೆ ಭಾಳ ಬಡತನದಿಂದ ಓದಿ ಸರ್ಕಾರಿ ಶಾಲೆಯಲ್ಲಿ ಓದಿ ಚನ್ನಕೋಡಿ ಕಾಲೇಜಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಿ ಪೊಲೀಸ್ ಆಗಿ ನಂತರದಲ್ಲಿ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿ ಇವತ್ತು ಇನ್ಸ್ಪೆಕ್ಟರ್ ಆಗಿ ಮೈಸೂರು ದಕ್ಷಿಣ ಗ್ರಾಮಾಂತರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ. ಯಾಕೆಂದರೆ ಅದು ಅಲ್ಲದೆ ಇವರು ಅಂತಾರಾಷ್ಟ್ರೀಯ ಕ್ರೀಡಾಪಟು. ಯಾಕೆಂದರೆ ದೇಶ ವಿದೇಶಗಳಲ್ಲಿ ಬೆಳ್ಳಿ ಮತ್ತು ಚಿನ್ನದ ಪದಕವನ್ನು ಪಡೆದು ಅದರಲ್ಲೂ ಕೂಡ ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ಅವರ ಸೇವೆ ಏನಿದೆ, ಏಕೆಂದರೆ ಹಲವಾರು ಪ್ರಕರಣಗಳನ್ನ ದರೋಡೆ ಇರ್ಬೋದು, ಆಮೇಲೆ ಸೂಕ್ಷ್ಮವಾಗಿ ಅಂಬೇಡ್ಕರ್ ಬಗ್ಗೆ ಒಂದು ಇದನ್ನು ಮಾಡಿದಂಥ ಸಂದರ್ಭದಲ್ಲಿ ಆರೋಪಿಗಳನ್ನ ಹಿಡಿಯೋದ್ರಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿ ಆರೋಪಿಗಳನ್ನ 3 ದಿನದಲ್ಲಿ ಅರೆಸ್ಟ್ ಮಾಡಿ, ಯಾಕಂದರೆ ಅದು ಕಾನೂನು ಸುವ್ಯವಸ್ಥೆ ಅರಗೇಡುವಂಥ ಸಂದರ್ಭ, ಅಂಥ ಒಂದು ಕೇಸನ್ನು ಹಿಡಿದಿರ್ತಕ್ಕಂಥ ಅವ್ರನ್ನ ಮೆಚ್ಚಿ ಇವತ್ತು ಮುಖ್ಯಮಂತ್ರಿಗಳು ನಿಜಕ್ಕೂ ಚಿನ್ನ ಪದಕ ಕೊಟ್ಟಿರೋದು ನಮ್ಮೆಲ್ಲರಿಗೂ ಹೆಮ್ಮೆ, ಜಿಲ್ಲೆಗೆ ಹೆಮ್ಮೆ. ಯಾಕಂದರೆ ಅಷ್ಟು ಸುಲಭ ಅಲ್ಲ. ಏನೋ ಅವ್ರ ಕೆಲಸ ಇದೆ, ಕೆಲಸದ ಮೇಲೆ ಅವರ ಅರ್ಹತೆಗಳನ್ನ ಮೆಚ್ಚಿ ಇಲಾಖೆಯಲ್ಲಿ ಅವ್ರಿಗೆ ಆ ಒಂದು ಶಿಫಾರಸು ಮಾಡ್ತಾರೆ. ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡ್ಬೇಕು. ಯಾಕಂದರೆ ಕೆಲವರು ಡ್ಯೂಟಿ ಮಾಡೋದು ಬಂದು ಅಂತ ಹೇಳ್ತಾರೆ. ಇವತ್ತು ಅವರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ, ನಂಜನಗೂಡು, ಮೈಸೂರು, ಚಿತ್ರದುರ್ಗ, ಹಲವಾರು ಕಡೆ ಅವರು ಕೆಲಸ ಮಾಡಿದ ಜಾಗದಲ್ಲಿ ಒಳ್ಳೆಯ ಹೆಸರುಗಳನ್ನ ಪಡೆದು ಇಲಾಖೆಗೆ ಒಳ್ಳೆಯ ಹೆಸರು ತಂದಿದ್ದಾರೆ, ಹಾಗೂ ನಮ್ಮ ಸಮಾಜಕ್ಕೂ ಒಳ್ಳೆಯ ಹೆಸರನ್ನು ತಂದಿದ್ದಾರೆ. ಯಾಕೆಂದರೆ ಅತ್ಯಂತ ಒಂದು ಗ್ರಾಮ, ಕೋಡಿಮೊಳೆ ಗ್ರಾಮ ಅಂತಂದರೆ ಇವತ್ತು ನೀವು ಹುಡುಕ್ತೀವಿ ಅಂದರೆ ಅದರಲ್ಲಿ ಒಂದು 10 ಜನ ಅಧಿಕಾರಿಗಳು ಸಿಗಲ್ಲ. ಅಂಥ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಈ ಉನ್ನತ ಸ್ಥಾನವನ್ನು ಪಡೆದು ಈ ಒಂದು ಪದಕವನ್ನು ಪಡೆದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಇದೆ. ಇವತ್ತು ನಮ್ಮ ಒಂದು ಜಿಲ್ಲಾ ಉಪ್ಪಾರ ಯುವಕರ ಸಂಘ ಮತ್ತು ನಮ್ಮ ಮಹೇಶ್ ಅವರ ಸ್ನೇಹಿತರ ಬಳಗದ ವತಿಯಿಂದ ಇವತ್ತು ಒಂದು ಸಣ್ಣದಾಗಿ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಅವ್ರನ್ನ ಕೇಳ್ಕೊಂಡಾಗ ಇಲ್ಲ ಬರ್ತೀನಿ ಅಂತೇಳಿ ಪಾಪ ಬಂದಿದ್ದಾರೆ. ಅವ್ರಿಗೆ ಅವ್ರ ಕುಟುಂಬ ವರ್ಗಕ್ಕೆ, ಅವ್ರ ತಾಯಿ ತಂದೆಗೆ ಮತ್ತು ಅವ್ರ ಇಲಾಖೆಯಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ, ಯಾಕಂದರೆ ಅವರ ಶ್ರಮದಿಂದ ಈ ಮಟ್ಟಕ್ಕೆ ಅವ್ರು ಬಂದಿರ್ತಕ್ಕಂಥದ್ದು. ಅವ್ರಿಗೆಲ್ಲರಿಗೂ ನಾವು ಕೃತಜ್ಞತೆ ಮತ್ತು ಸಮಸ್ತ ನಮ್ಮ ಜನತೆಯ ಪರವಾಗಿ ಅವ್ರಿಗೆ ಸ್ವಾಗತವನ್ನು ಕೋರ್ತೀನಿ. ಶಿವನಂಜಶೆಟ್ಟಿ ಸಾಹೇಬರು, ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಬಹುಶಃ ಮೊನ್ನೆ ಅವರಿಗೆ ಮುಖ್ಯಮಂತ್ರಿಗಳ ಪದಕ ಸಿಕ್ತು ಅಂತ ಕೇಳಿ ಭಾಳ ಸಂತೋಷ ಆಯಿತು. ಯಾಕೆ ಅಂತಂದರೆ ಎಲ್ಲರ ವಿಶ್ವಾಸಿಗಳು, ಒಡನಾಡಿಗಳು. ಬಹುಶಃ ನಮ್ಮ ಜಿಲ್ಲೆಯ ಕೋಡಿಮೊಳೆ ಗ್ರಾಮದ ಇನ್ಸ್ಪೆಕ್ಟರ್ ಅವರು ಮೈಸೂರಲ್ಲಿ ಈಗ ಆಲ್ರೆಡಿ ಹಲವಾರು ಕಡೆ ಕೆಲಸವನ್ನು ನಿರ್ವಹಣೆ ಮಾಡಿ ಒಳ್ಳೆಯ ಹೆಸರನ್ನು ತಗೊಂಡಿರ್ತಕ್ಕಂಥ ಅಧಿಕಾರಿಗಳು. ಅವರಿಗೆ ಮೊನ್ನೆ ಮುಖ್ಯಮಂತ್ರಿಗಳ ಪದಕ ಸಿಕ್ತು ಅಂತೇಳಿ ನಮಗೆ ಈ ಸಂದೇಶದ ಮುಖಾಂತರ ಗೊತ್ತಾದಾಗ ಭಾಳ ಖುಷಿ ಆಯಿತು. ನಾವು ಅವರಿಗೆ ಫೋನಲ್ಲಿ ವಿಶ್ ಮಾಡಲೇ ಇಲ್ಲ. ಆ್ಯಕ್ಚುಲಾಗಿ ಎದುರುಗಡೆ ಬಂದೇ ಬರ್ತಾರೆ, ಇವತ್ತಲ್ಲ ನಾಳೆ ಅವರಿಗೆ ಮುಖತಃ ನಾವು ಅವರಿಗೆ ಗೌರವವನ್ನು ಸಲ್ಲಿಸಿ ಶುಭವನ್ನು ಹಾರೈಸಬೇಕು ಅಂತೇಳಿ ನಾವೆಲ್ಲ ಸ್ನೇಹಿತರುಗಳು ಕಾಯ್ತಿದ್ವು. ಆ ಒಂದು ಸಂದರ್ಭ ಇವತ್ತು ಬಂತು. ನಮ್ಮೆಲ್ಲರ ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅವರ ಮುಂದಿನ ವೃತ್ತಿ ಜೀವನದಲ್ಲೂ ಸಹ ಇನ್ನೂ ಉನ್ನತವಾದಂಥ ಒಂದು ಗೌರವಗಳು ಅವರಿಗೆ ಲಭಿಸಲಿ. ಆ ಇಲಾಖೆಗೆ ಇನ್ನೂ ಹೆಸರು ತರ್ತಕ್ಕಂಥ ಕೆಲಸವನ್ನು ಅವ್ರು ಖಂಡಿತ ಮಾಡೇ ಮಾಡ್ತಾರೆ. ಯಾಕೆಂದರೆ ಸ್ಪೋರ್ಟ್ಸ್ ಮ್ಯಾನ್ ಮೂಲತಃ ಜೊತೆಗೆ ಅವರು ಆ ಒಂದು ಇದು ಅವರಿಗೆ ತುಂಬ ಚೆನ್ನಾಗಿದೆ. ಇನ್ನೂ ಹೆಚ್ಚಿನ ಸೇವೆ ಸಾರ್ವಜನಿಕರಿಗೆ ಅವರಿಗೆ ಲಭಿಸಲಿ ಅಂತ ಹೇಳ್ತಾ ಕರೆಗೆ ಹೋಗ್ಬಿಟ್ಟು ಅವ್ರು ಬಂದಿರೋ